ಇವಾಗ ADV ತಗೊಂಡು ಹೋಗೋಣ. ಸ್ಕೂಟಿ ಇವತ್ತು ನಮ್ದು ಲೆಜೆಂಡರಿ ಓಲಾ ಸ್ಕೂಟಿ ತಗೊಂಡು ಹೋಗ್ತಿದ್ದೀನಿ. ಲೆಜೆಂಡರಿ ಓಲಾ ಸ್ಕೂಟಿ ಚಾರ್ಜ್ ಇದೆಯೋ ಇಲ್ವೋ ಇದರಲ್ಲಿ ಫಸ್ಟ್ ಅದನ್ನ ನೋಡ್ಬೇಕಲ್ಲಪ್ಪ. ಚಾರ್ಜ್ ಹಾಕಿದ್ದೀನಿ. ಪಾಸ್ವರ್ಡ್ ಎಲ್ಲ ನೋಡ್ಕೊಬಿಟ್ರೆ ಕಟ್ ಮಾಡ್ತೀನಿ ಬಿಡಿ. ಪಾಸ್ವರ್ಡ್ ಹಾಕಿರೋದು ನನ್ನ ಪಾಸ್ವರ್ಡ್ ಎಲ್ಲ ತಿಳ್ಕೊಬಿಟ್ರೆ ಕ್ರೇಜಿ ಆಗಿರುತ್ತೆ. ಎಷ್ಟು ಲೇಜಿ ಆದರೆ ನನ್ನ ಪಾಸ್ವರ್ಡ್ ಕೂಡ ಕರೆಕ್ಟಾಗಿ ಸೆಟ್ ಮಾಡಿಲ್ಲ. ಎಲ್ಲ ಇಲ್ಲೇ ಕೊಡ್ತಾ ಇದ್ದೀನಿ. ಫಸ್ಟ್ ಬ್ಯಾಗ್ನ ತೆಗೆದು ಡಿಕ್ಕಿಯಲ್ಲಿ ಇಡೋಣ. ಡಿಕ್ಕಿ ಫುಲ್ ಮೆಸ್ಸಿ ಆಗಿದೆ. ಹೇಳಿದ್ನಲ್ಲ ಮಿರರ್ಸ್ ADV ಮಿರರ್ಸ್ ಇದರಲ್ಲಿ ಅಂತ. ಬ್ಯಾಗ್ ಇಟ್ವಿ, ಸ್ವಲ್ಪ ಕ್ಲೀನ್ ಮಾಡೋಣ. ಇದನ್ನ ವಾಶ್ ಮಾಡಿಸ್ದೆ, ಬಟ್ ಮಳೆಗೆ ಮತ್ತೆ ಗಲೀಜ್ ಆಗ್ಬಿಟ್ಟಿದೆ ಗುರು. ಟ್ರಾಫಿಕ್ಕಿಗಿದೆ ಬೆಸ್ಟ್ ಅದಕ್ಕಿಂತ. ಬಟ್ ಇದೇನೋ ಸೌಂಡ್ ಬರ್ತಿದೆ. ಬ್ರೇಕ್ ಪ್ಯಾಡ್ಸ್ ಮೊನ್ನೆ ಚೇಂಜ್ ಮಾಡಿಸಿದೆ, ಅವಾಗಿಂದ ಝಿಂಗ್ ಅಂತ ಒಂದು ಸೌಂಡ್ ಬರ್ತಿದೆ. ಅದು ಏನಕ್ಕಂತ ಗೊತ್ತಾಗ್ತಿಲ್ಲ. ಮೇ ಬಿ ಬ್ರೇಕ್ ಪ್ಯಾಡ್ಸ್ ಟಚ್ ಆಗ್ತಿದೆಯಾ ಗೊತ್ತಿಲ್ಲ. ಬ್ರೇಕ್ ಪ್ಯಾಡ್ಸ್ ಟಚ್ ಏನು ಕ್ವಶನ್ ಗುರು? ಬ್ರೇಕ್ ಪ್ಯಾಡ್ಸ್ ಟಚ್ ಆಗ್ತಿದೆಯಾ ನನಗೆ ಗೊತ್ತಿಲ್ವಲ್ಲ. ಇವತ್ತು ಟ್ಯೂಸ್ಡೇ. ಬ್ಯಾಂಗಲ್ ನೋಡಿದ್ರೆ ವಿತೌಟ್ ಪಾಸ್ವರ್ಡ್ ಆನ್ ಆಯಿತು ಗಾಡಿ. ಹಂಗೆ ಕೀಲೆಸ್ ಎಂಟ್ರಿ. ಈ ಫೀಚರ್ನ ಯಾರು ಕೊಡೋಕ್ಕೆ ಸಾಧ್ಯ ಹೇಳಿ ನೀವೇ. ಕ್ಯಾಮ್ರಾ ಆ್ಯಂಗಲ್ ಸೆಟ್ ಮಾಡ್ತಿದ್ದೀನಿ, ಕರೆಕ್ಟಾಗಿದೆಯಾ ಇಲ್ಲ ಅಂತ ಕಾಮೆಂಟ್ ಮಾಡಿ ಪ್ಲೀಸ್. ನನಗೆ ಪೊಸಿಷನ್ ಗೊತ್ತಾಗ್ತಿಲ್ಲ, ಕರೆಕ್ಟಾಗಿ ಇಟ್ಟಿದ್ದೀನ? ಸಾಕು ಅನಿಸುತ್ತೆ, ನೋಡೋಣ. ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಇನ್ನೂ ಗೊತ್ತಾಗ್ತಿಲ್ಲ ಯಾವ ಥರ ಇಡಬೇಕು ಅಂತ. ಏನು ಮಾತಾಡ್ತಿದ್ವಿ? ಕೀಲೆಸ್ ಎಂಟ್ರಿ. ಈ ಕೀಲೆಸ್ ಎಂಟ್ರಿ ಫೀಚರ್ನ ಟ್ರೋಲ್ ಮಾಡ್ತಾರಲ್ಲ, ಕೀ ಇದ್ರೆ ಈಸಿಯಾಗಿ ಹೋಗ್ಬೋದು ಅಂತ. ಅಯ್ಯೋ ಏನೋ ಮೇ ಬಿ ಅವ್ರಿಗೆ ಅದು ಕಂಫರ್ಟಬಲ್ ಅಂತ ಅನಿಸ್ಬೋದು. ಕೀ ಹಾಕ್ಬಿಟ್ಟು ಝೈಂಗ್ ಅಂತ ಹೋಗೋಕ್ಕೆ ಎಷ್ಟು ಗಲೀಜಾಗ್ಬಿಟ್ಟಿದೆ ಇದು. ಇಲ್ಲ ಬಂತು ಮಾಂಕೀಸು. ಓಕೆ, ಈಗ ಟೈಮ್ 9:15 ಆಗ್ತಿದೆ. ಈಗ ಬಿಟ್ಟಿದ್ದೀನಿ, ಇವತ್ತು ಅರ್ಲಿಯಾಗೆ ಬಿಟ್ಟಿದ್ದೀನಿ ಅನಿಸ್ತಿದೆ ಮನೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ ಅಂತ. ನಿನ್ನೆ ಏನಾಯ್ತು ಗೊತ್ತಾ, ಲೈಕ್ ಆಫೀಸ್ ಹತ್ರ ಆಲ್ಮೋಸ್ಟ್ 10 ಮಿನಿಟ್ಸ್ ಏನಾಯಿತು ಆಫೀಸ್ಗೆ ರೀಚ್ ಆಗೋಕ್ಕೆ. ಅಲ್ಲಿ ಗೋಪ್ರೋ ಕೈ ಕೊಟ್ಬಿಡ್ತು, ಬ್ಯಾಟ್ರಿ ಗಾನ್. ಸೊ ಅದಕ್ಕೆ ನಾನು ಆಫೀಸ್ ರೀಚ್ ಆಗಿದ್ದು ಆ ವ್ಲಾಗಲ್ಲಿ ಹಾಕೋಕ್ಕಾಗಿಲ್ಲ. ಇವತ್ತು ಅಟ್ಲೀಸ್ಟ್ ಬ್ಯಾಟ್ರಿ ಕೈ ಕೊಟ್ಟಿಲ್ಲ ಅಂದರೆ ಸಾಕು. ಡೇ 2 ಸೆಕೆಂಡ್ ವ್ಲಾಗ್. ಇವತ್ತು ಫುಲ್ ಜೋಶಲ್ಲಿ ಇದ್ದೀನಿ ಅಂತ ಅನಿಸ್ತಿದೆ. ಹೋಪ್ಫುಲಿ ಇದೇ ಸ್ಟ್ರೀಕ್ನ ಬ್ರೇಕ್ ಮಾಡಿದೆ. ಎವ್ರಿ ಡೇ ಒಂದು ವ್ಲಾಗ್ ಮಾಡಿ ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಇದೇ ಜೋಶಲ್ಲಿ ಇರಬೇಕು ಅಷ್ಟೇ. ಮತ್ತು ನಿನ್ನೆ IPL ಮ್ಯಾಚ್ ಬಗ್ಗೆ ಮಾತಾಡೋಣ ಸ್ವಲ್ಪ. ಹೊಸ ಸಿಮೆಂಟ್ ರೋಡ್ ಹಾಕ್ತಿದ್ದಾರೆ, ಎಷ್ಟೋ ದಿನದಿಂದ ಹಾಕ್ತಾನೆ ಇದ್ದಾರೆ. ಮೊನ್ನೆ ಇದೇ ರೋಡಲ್ಲಿ ಹೋಗ್ಬೇಕಾರೆ ಕಲ್ಲು ಬಂದು ಕಾಲಿಗೆ ಬಿದ್ದುಬಿಡ್ತಿದ್ರು. ಯಪ್ಪ ಏನು ಪೇಯ್ನ್ ಆಯಿತು ಗೊತ್ತಾ. ಏನು ಮಾಡೋಕ್ಕಾಗಲ್ಲ, ನಾನು ಸ್ಲೋವಾಗಿ ಹೋಗ್ಬೇಕಿತ್ತು. ಸುಯ್ ಅಂತ ಹೋದೆ, ಫಾಸ್ಟಾಗಿ ಬಂದು ಒಂದು ಕಲ್ಲು ಬಿದ್ದುಬಿಡ್ತು. ಹೆವಿ ಪೇನ್ ಆಯಿತು. ಈಗ ನಾವು ಮಾತಾಡ್ಬೇಕಾರೋದು ನಿನ್ನೆ IPL ಮ್ಯಾಚ್ ಬಗ್ಗೆ ಅಲ್ಲ. ಏನು ಮಾತಾಡ್ತೀರಾ ಮ್ಯಾಚ್ ಬಗ್ಗೆ? ಸರಿ, ಸ್ಪೋರ್ಟ್ಸ್ ಮೋಡ್ಗೆ ಹಾಕ್ಕೊಳ್ಳೋಣ ಫಸ್ಟು. ನಾವು ಸ್ಲೋ ಆಗಿ ಹೋಗೋದು ಬೇಡ. CSK ಟೀಮ್ ಥರ ಅವ್ರು ರನ್ ರೇಟ್ ನೋಡಿದ್ರೆ ನನಗೆ ಭಯ ಆಗ್ತಿತ್ತು. ಏನು ಗುರು ಆ ರೇಂಜ್ಗೆ ಆಡೋದು, ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸು. CSK ಮಾತ್ರ ಅಷ್ಟು ಟ್ರೋಫಿ ಇದೆ, ಅಷ್ಟು IPL ಕಪ್ಸ್ ಇದೆ ಅಂತಾರೆ. ನಾನು ಬ್ಯಾಂಗ್ಳೂರ್ ಟ್ರಾಫಿಕ್ಕೇ ಸ್ಲೋ ಅಂತ ಅಂದ್ಕೊಂಡಿದ್ದೆ. ನಿನ್ನೆ ನೋಡಿದ್ಮೇಲೆ CSK ಟೀಮ್ ಬ್ಯಾಟಿಂಗ್ ನೋಡಿದ್ಮೇಲೆ ಗೊತ್ತಾಯ್ತು. ನಿನ್ನೆ CSK ಟೀಮ್ ರನ್ ರೇಟು ಸಿಲ್ಗ್ಬೋರ್ಡ್ ಟ್ರಾಫಿಕ್ಕಿಂತ ಸ್ಲೋ ಇದೆಲ್ಲ ಗುರು. ಚಿಕ್ಕ ಮಕ್ಳದ್ರೆಲ್ಲ ಓಡಿಸ್ಕೊಂಡ್ಬಿಟ್ರಲ್ಲ ಗುರು ಸರಿಯಾಗಿ. ಆಲ್ಮೋಸ್ಟ್ 20 ಓವರ್ 2 ಬಾಲ್ ಬಿಟ್ಟು ಅಷ್ಟೇ. 19 ಓವರ್ಸ್ 4 ಬಾಲ್ಸ್ಗೆ 127 ರನ್ಸ್ ಹೊಡೆದಿದ್ದಾರೆ. ಅವರು 12 ಓವರ್ಗೆ ಹೊಡೆದು ಬಿಡೋದ. ಅಯ್ಯೋ, ಇವ್ರ ಎಕ್ಸ್ಪೀರಿಯನ್ಸು, ಇವ್ರ ಕಪ್ಸು ಎಲ್ಲ ಎಲ್ಲಿಟ್ಕೋತಾರೋ ಏನೋ. ಈಗ ಎಲ್ಲಾದ್ರೂ ಇಟ್ಕೊಳ್ಳಿ ಬಿಡಿ, ನಮ್ಗೆ ಯಾಕೆ, ಜಸ್ಟ್ ಹೇಳಿದೆ ಅಷ್ಟೇ. ನಮ್ಮ ಸೂರ್ಯವಂಶಿ ಬಂದ್ಬಿಟ್ಟು 17 ಬಾಳ್ಗೆ 52 ರನ್ ಹೊಡೆದ್ಬಿಟ್ಟಾಗರು. 15 ವರ್ಷ ಹುಡುಗ 17 ಬಾಳ್ಗೆ 52 ರನ್ ಹೊಡೆದ. ಇವ್ರ ಎಕ್ಸ್ಪೀರಿಯನ್ಸು ಎಲ್ಲ ಇಟ್ಕೊಂಡು ಏನು ಮಾಡಿದ್ರು ಅಂತಲೇ ಗೊತ್ತಾಗಿಲ್ಲ. 15 ವರ್ಷ ಹುಡುಗ ಹೋಮ್ ವರ್ಕ್ ಕೊಟ್ಟು ಮನೆಗೆ ಕಳಿಸ್ಬಿಟ್ಟ ಎಲ್ಲರೂ CSK ಪ್ಲೇಯರ್ಸ್ನ. ಹೋಮ್ ವರ್ಕ್ ಬರೀರಿ ಮನೆಗೆ ಹೋಗಿ ಅಂತ. ಬಟ್ ಬೇಡ, ಪಾಪ ನಗೋದು. ಯಾಕೆ ಅವ್ರ ಕಷ್ಟ ಬಂದಾಗ ನಾವು ನಕ್ಬಿಟ್ರೆ ಆಮೇಲೆ ನಮ್ಮ ಸ್ಕೋರ್ ಕಮ್ಮಿ ಆದಾಗ ಅವರು ಆ ಥರ ಆಗಲ್ಲ ಬಿಡಿ, ಚಾನ್ಸೇ ಇಲ್ಲ. ಓವರ್ ಕಾನ್ಫಿಡೆನ್ಸ್ ಆಯಿತಾ, ಎಲ್ಲ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಪಾಪ ಅವ್ರಿಗೂ ವಯಸ್ಸಾಯಿತು. ಮತ್ತು ನಮ್ಮ ಜಡೇಜಾ ಅವ್ರು ಬಂದ್ಬಿಟ್ಟು ಎಕ್ಸ್ ಮೇಲೆ ರಿವೆಂಜ್ ತಗೊಂಡಂಗೆ ಸರಿಯಾಗಿ ರಿವೆಂಜ್ ತಗೊಂಡ್ರು. ಮಾತ್ರ 2 ವಿಕೆಟ್ ತೆಗೆದು ಫುಲ್ ಜೋಶಲ್ಲಿದ್ರು ಅವರು. ಸರಿಯಾಗಿ ಆಡಿದ್ರು ಬಿಡಿ. ಮತ್ತು ಸ್ಟೇಡಿಯಮಲ್ಲಿ ವಿಸಲ್ ಪೊಡು ಗ್ಯಾಂಗ್ ಎಲ್ಲ ಸೈಲೆಂಟಾಗಿ ಕೂತಿದ್ರು. ಬಟ್ CSK ಫ್ಯಾನ್ ಸೈಲೆಂಟಾಗಿ ಕೂತಿರೋದು ನೋಡೋದು ಒಂಥರ ಮಜಾ. ಇಲ್ಲ ಅಂದರೆ ವಿಸಲ್ ಪೊಡು ಅಂದ್ಕೊಂಡು ವಿಸಲ್ ಹೊಡ್ಕೊಂಡಿರ್ತಾರೆ. ನಿನ್ನೆ ಫುಲ್ ಸೈಲೆಂಟ್. ಆ ಥರ ಇರಬೇಕು, ಡೀಸೆಂಟಾಗಿ ಗಲಾಟೆ ಮಾಡಬಾರ್ದು. 15 ವರ್ಷ ಹುಡುಗ ಸೈಲೆಂಟ್ ಮಾಡಿಬಿಟ್ಟ CSK ಫ್ಯಾನ್ಸು. ಅದನ್ನ ನೋಡೋಕೆ ಮಜಾ ಇದ್ದಿದ್ದು. ಪಾಪ CSK 81% ಇದೆ ಬ್ಯಾಟ್ರಿ, 81% ಇದೆ. ಸ್ಪೋರ್ಟ್ಸ್ ಮೋಡಲ್ಲಿ ಹೋಗ್ತಾ ಇದ್ದೀನಿ. ಸ್ಪೋರ್ಟ್ಸ್ ಮೋಡಲ್ಲಿ ಕ್ರೇಜಿಯಾಗಿ ನುಗ್ಗುತ್ತೆ. ಇದೆಲ್ಲ CSK ಪ್ಲೇಯರ್ಸ್ ಥರ ಸ್ಲೋ ಆಗಿ ಹೋಗಲ್ಲ. ನಮ್ಮ RCB ಟೀಮ್ ಥರ ನುಗ್ಗುತ್ತೆ ಓಲಾ. ಬಟ್ ಆದರೂ ಕಂಪ್ಲೇಂಟ್ಸ್ ನನಗೆ ಸದ್ಯಕ್ಕೆ ಸೋಫಾರ್ ಏನು ಕಂಪ್ಲೇಂಟ್ಸ್ ಬಂದಿಲ್ಲ ಓಲಾ ಬಗ್ಗೆ. ಏನಾದರೂ ಸರ್ವಿಸ್ ಸೆಂಟರ್ ವರ್ಸ್ಟ್, ಅದಂತೂ ನಿಜ. ಅಲ್ಲಿ ರೆಸ್ಪಾಂಡೇ ಮಾಡಲ್ಲ ಕರೆಕ್ಟಾಗಿ ಸರ್ವಿಸ್ ಸೆಂಟರಲ್ಲಿ. ಅಲ್ಲಿ ಹೋಗಿ ಬೇಡ್ಕೋಬೇಕು ಅವ್ರ ಹತ್ರ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ಸೋಕ್ಕೆ. ಅದೊಂದೇ ಇಶ್ಯೂ ನಾನು ಫೇಸ್ ಮಾಡಿದ್ದು. ಸೋಫಾರ್ ಗಾಡಿಗೇನು ಪ್ರಾಬ್ಲಮ್ ಬಂದಿಲ್ಲ. ಮೇ ಬಿ ಬ್ರೇಕ್ ಪ್ಯಾಡ್ಗೆ ಇಷ್ಟು ಸೈಕ್ ಮಾಡ್ತಾರಂದರೆ
ಇನ್ನು ಗಾಡಿ ಏನಾದರೂ ಪ್ರಾಬ್ಲಮ್ ಬಂದುಬಿಟ್ರೆ ಇಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ. ಫುಲ್ ಟ್ರಾಫಿಕ್ಕು. ನಿನ್ನೆ ಎಷ್ಟೊಂದು ಟ್ರಾಫಿಕ್ ಇರಲಿಲ್ಲ, ಇವತ್ತು ಜಾಸ್ತಿ ಇದ್ದಂಗಿದೆ. ನುಗ್ಗೋಣ ನುಗ್ಗೋಣ. ಅದು ಸೂರ್ಯವಂಶಿ ಕ್ರೇಜ್ ಆಗೋಲ್ಲ ಗುರು. ನನ್ನ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ನ ಸರಿಯಾಗಿ ಹೊಡೆದ. ಮತ್ತು ಇವತ್ತು ಎಷ್ಟೊತ್ತಾಗ್ಬೋದು ಆಫೀಸ್ ರೀಚ್ ಆಗಿ. ಇಂಡಿಕೇಟರ್ ಆಫ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನ. ಹೊಸ ರೋಡ್, ಹೊಸ ರಸ್ತೆ, ಹೊಸ ರೋಡು, ಹೊಸ ರಸ್ತೆ. ಎಲ್ಲರಿಗೂ ಹೊಸ ರೋಡ್ ಅಂದರೆ ಗೊತ್ತಾಗುತ್ತೆ, ಹೊಸ ರಸ್ತೆ ಅಂತ ಹೇಳಿದ್ರೆ ಇಲ್ಲಿ ಇರೋ ಲೋಕಲ್ಸ್ಗೆ ಗೊತ್ತಾಗಲ್ಲ. ಇದೇ ಅದು ಗುರು ಹೊಸ ರಸ್ತೆ, ಹೊಸ ರಸ್ತೆ. ನಿನ್ನೆ ಆ್ಯಕ್ಚುಲಿ ಫಸ್ಟ್ ವ್ಲಾಗ್ ಎಡಿಟ್ ಮಾಡೋದು ತುಂಬ ಕಷ್ಟ ಆಯಿತು. ಯಾಕಂತ ಕೇಳ್ತೀರಾ? ಫಸ್ಟ್ ಟೈಮ್ ಅಲ್ಲ ನಾನು ಎಡಿಟ್ ಮಾಡ್ತಿರೋದು. ಫೈನಲ್ ಕಟ್ ಪ್ರೋಲ್ಲಿ ಎಡಿಟ್ ಮಾಡಿದೆ ನಾನು ಮ್ಯಾಕಲ್ಲಿ. ಆ ಟೂಲ್ ನಾನು ಯಾವತ್ತೂ ಯೂಸೇ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಎಡಿಟಿಂಗ್ ಟೂಲ್ಸ್ನ ಯೂಸ್ ಮಾಡಿಲ್ಲ ನಾನು. ನಿನ್ನೆ ಫಸ್ಟ್ ಟೈಮ್ ಯೂಸ್ ಮಾಡಿದ್ದು. ಯೂಟ್ಯೂಬಲ್ಲಿ ನೋಡಿ ಬೇಸಿಕ್ ಕಟ್ಸ್ ಹೆಂಗೆ ಮಾಡೋದು ಅಂತ. ಐ ಹ್ಯಾವ್ ಝೀರೋ ನಾಲೆಡ್ಜ್ ಅಬೌಟ್ ಎಡಿಟಿಂಗ್ ಹಾನೆಸ್ಟ್ಲಿ. ಫೋನಲ್ಲಿ ಮಾಡ್ತೀನಿ ಈ ಸಿಂಪಲ್ ಎಡಿಟ್ಸ್ ಎಲ್ಲ. ಎಡಿಟಿಂಗ್ ಬರೋಲ್ಲ ನನಗೆ ಆ್ಯಕ್ಚುಲಿ ಫೋನಲ್ಲಿ. ಆದರೂ ಇನ್ಸ್ಟಾಟ್ ಯೂಸ್ ಮಾಡೋಕ್ಕೆ ಬರುತ್ತೆ ಅಷ್ಟೇ. ಸೊ ಫೈನಲ್ ಕಟ್ ಪ್ರೋ ಇನ್ಸ್ಟಾಲ್ ಮಾಡಿ ಅದನ್ನು ಕಲಿತು ಎಡಿಟ್ ಮಾಡಿ ಹಾಕೋಕ್ಕೆ ಅಪ್ಲೋಡ್ ಮಾಡೋಕ್ಕೆ ಆಲ್ಮೋಸ್ಟ್ 12:30 ಆಯಿತು ಅನಿಸುತ್ತೆ. ಅದಕ್ಕೆ ತಕ್ಕಂಗೆ ಒಂದು ಥಂಬ್ನೇಲ್ ಕ್ರಿಯೇಟ್ ಮಾಡಿ. ಸೊ ಆ್ಯಕ್ಚುಲಿ ಕ್ರೇಜಿ ಎಕ್ಸ್ಪೀರಿಯನ್ಸ್. ನಾನು ನಿದ್ದೆ ಬಂದಿಲ್ಲ, ಅದು ಎಡಿಟ್ ಮಾಡೋರ್ಗು ನಿದ್ದೆ ಬರೋಲ್ಲ. ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೆ, ಅದೇನಕ್ಕೆ ಗೊತ್ತಿಲ್ಲ. ಬಟ್ ಇದೇ ಎಕ್ಸೈಟ್ಮೆಂಟು ಎವ್ರಿ ಡೇ ಇರಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನೋಡಿ ಸ್ಪೋರ್ಟ್ಸ್ ಮೋಡಲ್ಲಿ 95 ಹೋಗುತ್ತೆ ಇದು ಈಸಿಯಾಗಿ. ನನಗೆ ಈ ಓಲಾ ಓಡ್ಸೋಕ್ಕೂ ಮತ್ತು ADV 390 ಸಿಟಿಯಲ್ಲಿ, ಹೈವೇಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಸಿಟಿಯಲ್ಲಿ ಏನು ಡಿಫ್ರೆನ್ಸೇ ಗೊತ್ತಾಗಲ್ಲ. ಲೈಕ್ ಪಿಕಪ್ ಕ್ರೇಜಿ ಆಗಿದೆ, ಅಂದರೆ ಕ್ವಿಕ್ಕಾಗಿ ನುಗ್ಗುತ್ತೆ. ಇನ್ನು ಹೈಪರ್ ಮೋಡ್ಗೆ ಹಾಕೊಂಡ್ರೆ ಅಂತೂ ಕ್ರೇಜಿಯಾಗಿ ಹೋಗುತ್ತೆ ಗುರು. ಇದು ಸ್ಪೋರ್ಟ್ಸ್ ಮಾಡಲ್ 96 ಟಾಪು, 96 ಈಸಿಯಾಗಿ ಹೋಗುತ್ತೆ. 95, 96 ಹೈಪರ್ ಮೋಡ್ಗೆ ಹಾಕಿದೆ ಅಂದ್ಕೊಳ್ಳಿ, ಹಿಡಿಯೋಕ್ಕಾಗಲ್ಲ ಇದನ್ನು, ಹಂಗೆ ನುಗ್ಗುತ್ತೆ. ಉಪೇಂದ್ರ ಅವರು ಏನೋ ನೋಡ್ತಿದ್ದಾರೆ. ಉಪೇಂದ್ರ ಅವರು men don't have periods but responsibilities bleed every day. ಏನು ಕೋಡ್ ಗುರು? men don't have periods but responsibilities bleed every day. that's true. ಕರೆಕ್ಟಾಗಿ ಹಾಕಿದ್ದಾರೆ ಪಾಪ. ಮಾಡೋ ಅನ್ನೋಸ್ ಕರೆಕ್ಟಾಗಿ ಹಾಕ್ತಾರೆ, ಏನೇ ಹಾಕಿದ್ರು. ಬಟ್ ಮೀಟ್ರೆ ಕರೆಕ್ಟಾಗಿ ಹಾಕಲ್ಲ ಅವಾಗ. ನಿನ್ನೆ ಆ್ಯಕ್ಚುಲಿ ವ್ಲಾಗ್ 17 ಮಿನಿಟ್ಸ್ ಏನೋ ಬಂದಿದೆ. ಆಲ್ಮೋಸ್ಟ್ 30 ಮಿನಿಟ್ಸ್ ಇದ್ದಿದ್ದು, ರೆಕಾರ್ಡ್ ಮಾಡಿರೋ 30 ಮಿನಿಟ್ಸು. ಬಟ್ ಅದನ್ನು ಕಟ್ ಮಾಡಿ ಹಾಕಿದ್ದು ನಾನು. ಕಟ್ ಮಾಡೋಕ್ಕೆ ಆಲ್ಮೋಸ್ಟ್ 12-13 ಮಿನಿಟ್ಸ್ನ ಟ್ರಿಮ್ ಮಾಡಿದ್ದೀನಿ. ಅಂದರೆ ಅನ್ನೆಸೆಸರಿ ಇರೋದು ಮತ್ತು ಸುಮ್ಮನೆ ರೈಡ್ ಮಾಡ್ತಾ ಇರೋದು ಎಲ್ಲ ಕಟ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 17 ಮಿನಿಟ್ಸ್ ಮಾತಾಡಿದ್ದೀನಿ ಗುರು ನಾನ್ ಸ್ಟಾಪಾಗಿ. ಕ್ರೇಜಿ ಅಲ್ವಾ? ಅಷ್ಟೆಲ್ಲ ಮಾತಾಡಲ್ಲ ನಾನು. ಇವನಾಕೆ ಈ ಥರ ಹೇಳ್ತಿದ್ದಾನೆ ಅಂತ ಅನ್ಕೊಬಿಡಿ. ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಗುರು ನೀನು ಮಾತಾಡಲ್ಲ ಅಂತ ಹೇಳ್ತಿದ್ಯಲ್ಲ ಅಂತ ನೀವು ಶಾಕ್ ಆಗಬಹುದು. ಇನ್ ಪರ್ಸನ್ ನೀವು ನನ್ನ ನೋಡಿಲ್ಲ, ಅದಕ್ಕೆ ಆ ಥರ ಅಂದ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಯಾ ಪೋಲಿ ಹುಡುಗ, ಯಾರಮ್ಮ ಇವನು ಪೋಲಿ ಹುಡುಗ. ಇವತ್ತು ಇಲ್ಲಿ ಕೂಡ್ಲಿಗಟ್ಟಲ್ಲಿ ಟ್ರಾಫಿಕ್ ಇದ್ದಂಗಿದೆ. ನಿನ್ನೆ ಒಂದೇ ಸಿಗ್ನಲ್ಗೆ ಕ್ರಾಶ್ ಮಾಡಿಬಿಟ್ಟೆ. ಬಂದಿದ ತಕ್ಷಣ ಗ್ರೀನ್ ಸಿಗ್ನಲ್ ಇತ್ತು, ಜೈ ಅಂದ್ಕೊಂಡು ಹೋದೆ. ಇವತ್ತು ಹೆವಿ ಟ್ರಾಫಿಕ್ ಇದೆ ಗುರು. ಬೇಗ ಬಿಟ್ಟರು ಟ್ರಾಫಿಕ್ ಇದೆ ಇವತ್ತು. ಯೂಶ್ವಲಿ 9:30ಗೆ ಬಿಡ್ತಿದ್ದೆ, ಇವತ್ತು ಸ್ವಲ್ಪ ಬೇಗನೆ ಬಿಟ್ಟೆ. ಆದರೂ ಟ್ರಾಫಿಕ್. ಮೇ ಬಿ ಟ್ಯೂಸ್ಡೇ ಅಂತನಾ, ಮಂಡೇ ಯಾರು ಲೇಜಿಯಾಗಿ ಎದ್ದಿರ್ತಾರೆ ಕೆಲ್ಸಕ್ಕೆ ಹೋಗ್ಬೇಕಾ ಅಂತ. ನೋಡಿ ಇವತ್ತೆಲ್ಲ ಬೇಗ ಎದ್ಬಿಟ್ಟು ಬಂದುಬಿಟ್ಟಿದ್ದಾರೆ ಅನಿಸುತ್ತೆ ಆಫೀಸ್ಗೆ ಹೋಗಬೇಕು ಅಂತ. ಇಲ್ಲೇ ಹಿಂಗಿದೆ ಅಂದರೆ ಮುಂದೆ ಸಿಲ್ಕ್ ಬೋರ್ಡ್ ಕತೆ ಏನು ದೇವ್ರೆ. ಇವತ್ತು ಬಿಸಿಲು ಸ್ವಲ್ಪ ಜಾಸ್ತಿ ಇದ್ದಂಗಿದೆ. ಕೂಡ್ಲು ಗೇಟ್ ಗ್ರೀನ್ ಸಿಗ್ನಲ್ ಇದೆ, ಎಸ್ಕೇಪ್ ಆಗಬೇಕು. ಎಸ್ಕೇಪ್ ಎಸ್ ಎಸ್ಕೇಪ್ ಆದೆ. ಅಣ್ಣ R15 ಫುಲ್ ರೊಚ್ಚಿಗಾದ್ಬಿಟ್ಟು ಹೋಗ್ತಿದ್ದಾರೆ, ಕ್ರೇಜಿಯಾಗಿ ಹೋಗ್ತಿದ್ದಾರೆ. ಏನು ನುಗ್ಗುತ್ತಲ್ಲ ಸ್ಕೂಟಿಗೆ. ರೈಡಿಂಗಲ್ಲಿ ಅಂತೂ ಯಾವತ್ತೂ ಡಿಸಪಾಯಿಂಟ್ ಮಾಡಿಲ್ಲ ಓಲಾ. ನನ್ನ ಕ್ರೇಜಿಯಾಗಿ ಓಡಿಸ್ಬೋದಿದೆ ನಾನು ಮಾತ್ರ. ಬಟ್ ಅದೇ ಪ್ರಾಬ್ಲಮ್ಸ್ ಬರ್ತಾ ಇದ್ರೆ ಸಾಕು, ಅದೊಂದೇ ಭಯ ನನಗೂ. ನೋಡಿ ಆಲ್ಮೋಸ್ಟು 196 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಅಂದರೆ 11,196 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಸೋಫಾರ್ ಏನು ಪ್ರಾಬ್ಲಮ್ ಇಲ್ಲ. ಬ್ರೇಕ್ ಪ್ಯಾಡ್ಸ್ ಹೋಗುತ್ತೆ. ಬಟ್ ಶೋರೂಮಲ್ಲಿ ಬ್ರೇಕ್ ಪ್ಯಾಡ್ಸ್ ಹೆವಿ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಎರಡಕ್ಕೂ ಸೇರಿ ಒಂದು 700 ಏನೋ, ಎರಡು ಸೇರಿ 1500. ಗೊತ್ತಿಲ್ಲ ಇದಕ್ಕೆ ಯಾಕೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ. ಬರೀ ಬ್ರೇಕ್ ಪ್ಯಾಡ್ಸ್ ಎಲ್ಲ ದುಡ್ಡು ಮಾಡ್ತಿದ್ದಾರೆ ಇವರು ಅಂತ. ಯಾಕಂದರೆ ಸರ್ವಿಸ್ ಹೆಂಗೋ ಮಾಡಲ್ಲ. ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿ ದುಡ್ಡು ಮಾಡಿಬಿಡ್ತಿದ್ದಾರೆ. ಅದೇ ಅವ್ರು ಬಿಸ್ನೆಸ್ ಮಾಡಲ್ಲ. ಮೇ ಬಿ ಬ್ರೇಕ್ ಪ್ಯಾಡ್ಸಲ್ಲೇ ಅವರು ದುಡ್ಡು ಮಾಡ್ತಿದ್ದಾರಾ ಅಲ್ಲ, ಗೊತ್ತಿಲ್ಲ. ಬಟ್ ಐ ಫೀಲ್ ಇಟ್ಸ್ ಟೂ ಎಕ್ಸ್ಪೆನ್ಸಿವ್ ಬ್ರೋ. ಎಷ್ಟಲ್ಲ 4 ಟೈಮ್ಸ್ ಚೇಂಜ್ ಮಾಡಿಸಿದ್ದೀನಿ. 2,500 ಒಂದು ಸತಿ, 5,000 ಒಂದು ಸತಿ, ಮೊನ್ನೆ ಒಂದು ಸತಿ ಚೇಂಜ್ ಮಾಡಿಸಿದೆ. 3 ಟೈಮ್ಸ್ ಚೇಂಜ್ ಮಾಡಿಸಿದ್ದೀನಿ. ಬೇಗ ಹೋಗುತ್ತೆ ಬ್ರೇಕ್ ಪ್ಯಾಡ್ಸ್.
ಆ್ಯಕ್ಚುಲಿ ನಿನ್ನೆ ಕೂಡ್ಲುಘಾಟ್ ಫಾಸ್ಟಾಗಿ ಕ್ರಾಸ್ ಮಾಡಿದೆ, ಗಾರ್ವೆ ಬಾವಿಪಾಳ್ಯ ಲೇಟ್ ಆಯಿತು. ಇವತ್ತು ಗಾರ್ವೆ ಬಾವಿಪಾಳ್ಯ ಸ್ವಲ್ಪ ಫಾಸ್ಟಾಗಿ ಕ್ರಾಸ್ ಮಾಡಿಬಿಟ್ಟೆ. ತಣ್ಣಗೆ ಬರ್ತಿದೆ ಗಾಳಿ. ಈ ಥರ ಇದ್ದರೆ ಪೀಸ್ ಪೀಸ್ ಎಲ್ಲ ಪೀಸ್ ಪೀಸ್. ಹೊಂಗಸಂದ್ರ ಬೊಮ್ಮನಹಳ್ಳಿ ಹೊಂಗಸಂದ್ರ ಮಾಡಿಬಿಟ್ಟಿದ್ದಾರೆ ಇದು. ಅಲ್ಲ, ಡೈಲಿ ಇಲ್ಲೇ ಸುತ್ತಾಡ್ತೀನಿ, ನೋಡೇ ಇಲ್ವಲ್ಲ ನಾನು. ಬೊಮ್ಮನಹಳ್ಳಿ ಅಲ್ವಾ ಇದು? ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್. ಓಕೆ, ಇವಾಗ ಅರ್ಥ ಆಯಿತು. ಇದನ್ನು ಹೊಂಗಸಂದ್ರ ಮಾಡಿ ರೂಪೇಣ ಅಗ್ರಹಾರನ ಬೊಮ್ಮನಹಳ್ಳಿ ಮಾಡಿದ್ದಾರೆ ಅನ್ಸುತ್ತೆ. ಎಲ್ಲ ಕೆಲಸ ಮಾಡಿದ್ದಾರೆ. ಹೊಸ್ದಾಗಿ ಬರೋರ್ಗೇನು ಮ್ಯಾಟ್ರ್ ಆಗಲ್ಲ. ಬಟ್ ಆಲ್ರೆಡಿ ಇಲ್ಲೇ ಇಟ್ಬಿಟ್ಟು ಇಲ್ಲೇ ಸುಮಾರು ವರ್ಷದಿಂದ ಇರೋರು ಇದನ್ನು ಬೊಮ್ಮನಹಳ್ಳಿ, ಅದು ಗಾರ್ವೆ ಅಲ್ಲ, ಅದು ರೂಪೇಣ ಅಗ್ರಹಾರನ ಬೊಮ್ಮನಹಳ್ಳಿ ಮಾಡಿಬಿಟ್ಟಿದ್ದಾರೆ ಈಗ. ಸೊ ಅವ್ರು ಬೊಮ್ಮನಹಳ್ಳಿ ಅಂದ್ಕೊಂಡು ಇಲ್ಲಿಗೆ ಬಂದರೆ ಅಲ್ಲಿ ಇಳಿತಾರೆ. ಏನು ತುಂಬ ದೂರ ಇಲ್ಲ, ಬಟ್ ಸ್ಟಿಲ್ ಸಿಲ್ಕ್ ಬೋರ್ಡ್ 2 ಕಿಲೋಮೀಟರ್ಸ್. ಇವತ್ತು ಬೊಮ್ಮನಹಳ್ಳಿ ಟ್ರಾಫಿಕ್ ಹೆವಿ ಇದ್ದಂಗಿದೆ. ಮೇ ಬಿ ಕ್ರಾಸ್ ಮಾಡೋದು ತುಂಬ ಲೇಟ್ ಆಗಬಹುದು. RCB ಮ್ಯಾಚ್ ನೆಕ್ಸ್ಟ್ ಯಾವಾಗಿದೆ ಗುರು? ನೋಡಿ, IPL CSK ಸ್ಕೋರ್ ನೋಡ್ತಾ ಇದ್ದೆ. ಯಶಸ್ವಿ ಜೈಸ್ವಾಲ್ 38 ರನ್ 36 ಬಾಲ್ಗೆ. ಸೂರ್ಯವಂಶಿ 17 ಬಾಲ್ಸ್ಗೆ 52 ರನ್ಸ್ ಹೊಡ್ತಿದ್ದಾನೆ. 5 ಸಿಕ್ಸಸ್ ಗುರು. ಸ್ಟ್ರೈಕ್ ರೇಟ್ ನೋಡಿ 305. ಸರಿಯಾಗಿ ಆಡಿದ್ದಾರೆ ಮಾತ್ರ. ಇದರಲ್ಲಿ ಎಲ್ಲ ಆಲ್ಮೋಸ್ಟ್ ಸಿಂಗಲ್ ಡಿಜಿಟ್. ಪವರ್ ಪ್ಲೇಯಲ್ಲಿ 41 ರನ್ಸ್ಗೇನೋ 4 ವಿಕೆಟ್ಸ್ ಹೋಗ್ಬಿಟ್ಟಿತ್ತು ಗುರು. ಪವರ್ ಪ್ಲೇಯಲ್ಲಿ ಏನು ಎಕ್ಸ್ಪೀರಿಯನ್ಸು ಏನೋ. ಟೆಸ್ಟ್ ಮ್ಯಾಚ್ ನೋಡ್ದಂಗಿತ್ತು ಅವ್ರು ಬ್ಯಾಟಿಂಗ್ ನೋಡ್ತಿದ್ರೆ. ಟೆಸ್ಟ್ ಮ್ಯಾಚ್ IPL ಥರ ಇರಲಿಲ್ಲ. ಟೆಸ್ಟ್ ಮ್ಯಾಚಿಗೆ ಪ್ರಿಪೇರ್ ಆಗ್ತಾವ್ರೆ ಹೆಂಗೆ CSK ಪ್ಲೇಯರ್ಸ್ ಎಲ್ಲ. ಹಂಗೆ ಅನ್ನಿಸ್ತದೆ ನನಗೆ ಬ್ಯಾಟಿಂಗ್ ನೋಡ್ತಿದ್ರೆ. ಮೆಟ್ರೋ ಝೀ ಅಂತ ಹೋಗ್ತಾ ಇದೆ. PUC ಯಲ್ಲಿದ್ದಾಗ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು. ಮೆಟ್ರೋ ಸ್ಟಾರ್ಟ್ ಆಗಿದ್ದು ಅಂದರೆ ಆಲ್ಮೋಸ್ಟ್ ಈಗ ನಾನು PUC ಮುಗಿಸಿ 2018 PUC ಮುಗೀತು ನಂದು. ಕ್ಯಾಲ್ಕುಲೇಟ್ ಮಾಡಿ 8 ಇಯರ್ಸ್ ಆಯಿತು. ಮೆಟ್ರೋ ರೀಸೆಂಟಾಗಿ ಓಪನ್ ಆಯಿತು. ಬೊಮ್ಮನಹಳ್ಳಿ ಟ್ರಾಫಿಕ್ ಹೆವಿ ಇದೆ ಇವತ್ತು. ತಲೆ ಕೆಟ್ಟೋಗೋದಂತೂ ಪಕ್ಕ ಇವತ್ತು. ಗ್ರೀನ್ ಸಿಗ್ನಲ್ ಬಿತ್ತು, ಬಟ್ ಈ ಗ್ರೀನ್ ಸಿಗ್ನಲ್ ಕ್ರಾಸ್ ಮಾಡೋದು ಡೌಟೇ. ನಾನು ಅಲ್ಲಿಗೆ ಹೋಗೋಷ್ಟರಲ್ಲಿ ಮತ್ತೆ ರೆಡ್ ಸಿಗ್ನಲ್ ಬಿಡುತ್ತೆ. ಅದಂತೂ ಫಿಕ್ಸ್. ಬಿತ್ತು ರೆಡ್ ಸಿಗ್ನಲ್. ಅಷ್ಟು ಮತ್ತೊಂದು 10 ನಿಮಿಷ ವೆಯ್ಟ್ ಮಾಡಿ. ಈ ಗ್ಯಾಪಲ್ಲಿ ನುಗ್ಗೋಣ ಬೇಡ. ಅಂಕಲ್ ಬಿಡ್ತಿಲ್ಲ ನುಗ್ಗೋಕ್ಕೆ. ನಾನು GT ಅವನು ನುಗ್ದು ಸ್ಕೂಟಿ ಅವನು ಯೋಚನೆ ಮಾಡ್ತಿದ್ದಾನೆ. ಶಕೆ ಜಾಸ್ತಿ ಆಗ್ತಿದೆ. ಓಹೋ 9 ವ್ಯೂಸ್ ನೋಡ್ಬಿಟ್ಟಿದೆ. 9 ಜನ ನೋಡ್ಬಿಟ್ಟಿದಾರ. ನೋಡಿದ್ರ ತಮ್ಮನೇಲಿ ಯಾವ ಥರ ಹಾಕಿದ್ದೀನೋ ಫುಲ್ ತಮ್ಮನೇಲಿ ಹಾಕಿದೆ. ತಮ್ಮನೇಲೆಲ್ಲ ಹಾಕೊಳ್ಳೋದು ಕಲ್ತ್ಬಿಟ್ಟಿದ್ದೀನಪ್ಪ. ಆಲ್ಮೋಸ್ಟ್ ರಸ್ಟ್. ಹರಿಕತೆ ಹೆಂಗಿದೆ ನನ್ನ ಯೂಸರ್ ನೇಮ್? ಎಲ್ಲ ಕಡೆ ಹರಿಕತೆ ಅಂತಲೇ ಸ್ಟಾರ್ಟ್ ಮಾಡಿದ್ದೀನಿ ಸಿನ್ಸ್ ನನ್ನ ಹೆಸರು ಹರಿಕೃಷ್ಣ. ಹರಿ ಹೇಳೋ ಕತೆ ಹರಿಕತೆ. ಗ್ರೀನ್ ಸಿಗ್ನಲ್ ಬಿತ್ತು. ಹೇಳಿ ಚೇಂಜ್ ಮಾಡ್ಕೋಬೇಕಾ? ಇದನ್ನೇ ಕಂಟಿನ್ಯೂ ಮಾಡೋಣ. ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಯೂನಿಕ್ಕಾಗಿ. ಈ ಯೂಸರ್ ನೇಮ್ನ ಎಲ್ಲರೂ ಇಟ್ಕೊಳಕ್ಕಾಗಲ್ಲ, ಯಾಕಂದರೆ ಹರಿ ಅಂತ ಹೆಸರು ಇಟ್ಕೊಂಡಿರೋ ಮಾತ್ರ ಇಟ್ಕೊಳಕ್ಕಾಗುತ್ತೆ. ಸೊ ನಾನು ಹೆಂಗೋ ಹರಿ ಅಂತ ಹೆಸರು ಇಟ್ಕೊಂಡಿದ್ದೀನಿ. ಸೊ ಅದನ್ನು ವೈ ನಾಟ್ ನಾನ್ಯಾಕೆ ಇದನ್ನು ಯೂಸ್ ಮಾಡಬಾರ್ದು ಅಂತ ಅದನ್ನು ಯೂಸರ್ ನೇಮ್ ಮಾಡ್ಕೊಬಿಟ್ಟೆ. ಹರಿಕತೆ, ಹರಿ ಹೇಳೋ ಕತೆ. ಹರಿಕತೆ ಹೇಳ್ಬೇಡ ಅಂತ ಹೇಳ್ಬೇಡಿ. ಈಗ ಇದು ಬೊಮ್ಮನಹಳ್ಳಿ ನೋಡಿ. ರೂಪೇಣ ಅಗ್ರಹಾರನ ಬೊಮ್ಮನಹಳ್ಳಿ ಮಾಡಿಬಿಟ್ರು. ಇದು ಆ್ಯಕ್ಚುಲಿ ರೂಪೇಣ ಅಗ್ರಹಾರ ಬಸ್ ಸ್ಟಾಪ್. ನಾನು PUC ಅಲ್ಲೆಲ್ಲ ಓದಬೇಕಂದ್ರೆ ಇಲ್ಲೇ ಇಳಿದ್ಬಿಟ್ಟು ಮಡಿವಾಳ ಬೇರೆ ಬಸ್ ಹತ್ತಿದ್ದೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಇಲ್ಲಿಗೆ ಬಂದು ಇಲ್ಲಿಂದ ಬೇರೆ ಬಸ್ ಹತ್ತಿದ್ದೆ. 600 500 ಬಸ್ ನಂಬರ್ ಮರ್ತೋಗ್ಬಿಟ್ಟಿದ್ದೀನಿ. ಬಸ್ಸಲ್ಲೋಗಿ ತುಂಬ ವರ್ಷ ಆಗೋಯ್ತು. ಈಗ ಅಲ್ಲಿ ರೈಟ್ ತೊಗೊಬಿಡ್ತೇನೆ. ಮೇ ಬಿ ಇವತ್ತು 10-20 ಆಗಬಹುದು. ಇವತ್ತು ಆ್ಯಕ್ಚುಲಿ ಲೇಟ್ ಆಗ್ತಿದೆ. ಟ್ರಾಫಿಕ್ ಜಾಸ್ತಿ ಇದೆಯಾ ಅಂತ ಫೀಲ್ ಆಗ್ತಿದೆ ನನಗೆ. ಯಾಕೆ ಟ್ರಾಫಿಕ್ ಜಾಸ್ತಿ ಇದ್ದಂಗಿದೆ. ಓಟ್ಸ್ ಮಾಡಲ್ಲ ಹೇಳಿದ್ರೆ ಬುಲೆಟ್ ಕೂಡ ಹಿಂದೆ ಹೋಗ್ಬಿಡುತ್ತೆ. ಒಳ್ಳೆ ಮಜಾ ಇರುತ್ತೆ ಮಾತ್ರ ಓಡ್ಸೋಕ್ಕೆ. ಓಲಾ ತುಂಬ ಪವರ್ ಇದೆ ಗುರು. ಎಲೆಕ್ಟ್ರಿಕ್ ಅಲ್ವಾ, ಎದ್ದೇ ಇರುತ್ತೆ. ಬಟ್ ಸೀಟ್ ಕಂಫರ್ಟ್ ಅಷ್ಟೇ ಕ್ರೇಜಿ ಆಗಿದೆ ಇದು. ಹೇಳೋದೇ ಮರ್ತದೆ ನಿಮಗೆ. ಓಲಾದು ಸೀಟ್ ಮಾತ್ರ ಕ್ರೇಜಿ ಆಗಿದೆ. ನಾನು ಲೇಡಿಗಿದು ಇಷ್ಟೊಂದು ಕಂಫರ್ಟ್ ಇಲ್ಲ, ಇರಿಟೇಷನ್ ಬರುತ್ತೆ. ಬಟ್ ಇದೆಷ್ಟು ಕಂಫರ್ಟ್ ಇದೆ ಅಂದರೆ ಲೈಕ್ ಸೋಫಾ ಮೇಲೆ ಕೂತಂಗಿರುತ್ತೆ. ಇನ್ನು ಟ್ರಾಫಿಕಲ್ಲಿ ಇರಿಟೇಷನೇ ಬರೋಲ್ಲ, ಎಷ್ಟೊತ್ತಾದರೂ ಓಡಿಸ್ಬೋದು. ನಮಗೆ ಗ್ರೀನ್ ಸಿಗ್ನಲ್ ಕಾಣಿಸಿದ್ರೆ ಫುಲ್ ಎನರ್ಜಿ ಬಂದ್ಬಿಡುತ್ತೆ. ಆ್ಯಕ್ಚುಲಿ ವಾಯ್ಸು ಅಂದರೆ ಸ್ವಲ್ಪ ಡೌನ್ ಇತ್ತು ಅಂತ ಅನಿಸ್ತಿದೆ. ಏನು ಕೇಳಿಸ್ದೇ ಅಷ್ಟೇನಿಲ್ಲ, ಬಟ್ ಡೌನ್ ಇತ್ತು. ಅಮ್ಮ ಯಾಕೆ ದೊಡ್ಡದ ಜಸ್ಟ್ ಶೋ ಆಫ್ ಈಸ್ ಹಿಮಾಲಯನ್. ಇಲ್ಲ, ಪ್ಯಾಂಟಲ್ಲಿ ಏನೋ ಸಿಗಾಕೊಂಡಿತ್ತು ಅನಿಸುತ್ತೆ, ಅದಕ್ಕೆ ಎತ್ತಿದ್ದಾರೆ ಪಾಪ. ನಾವ್ಯಾಕೆಲ್ಲದಕ್ಕೂ ಶೋ ಆಫ್ ಅನ್ಕೋತೀವಿ. ನಾವು ಮಾಡೋದು ಶೋ ಆಫ್ ಪಾಪ. ಸ್ವಲ್ಪ ಸೈಡ್ ಬನ್ನಿ. ಧನ್ಯವಾದಗಳು. ರೆಡ್ ಸಿಗ್ನಲ್ ನಿಲ್ಲಿಸ್ತಾರ ನೋಡೋಣ. ಅಬ್ಬೋ ಎಲ್ಲರಿಗೂ ಕ್ರೇಜಿ ಸಿವಿಕ್ ಸೆನ್ಸ್ ಇದೆ ಗುರು. ಇಲ್ಲೊಂದು ಗ್ರೀನ್ ಸಿಗ್ನಲ್, ಅಲ್ಲೊಂದು ಗ್ರೀನ್ ಸಿಗ್ನಲ್. ಕ್ರೇಜಿ ಕ್ರಾಸ್ ಮಾಡೋದೇ ಇದು ಇರೋದು. ಫಾಸ್ಟಾಗಿ ಮೂವ್ ಆಗಿಬಿಟ್ರೆ ಕ್ರೇಜಿಯಾಗಿ ಕ್ರಾಸ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಡಾಮಿನಾರ್. ಕಾಲದಲ್ಲಿ ಡಾಮಿನಾರು ನನ್ನ ಫೇವ್ರೆಟ್ ಬೈಕ್. ಡಾಮಿನಾರ್ 400 ತೊಗೊಬಿಡೋಣ ಅಂತ ಇದ್ದೆ.
ADV 390 ಬದಲು. ಬಟ್ ADV 390 ಓಡಿಸಿದ್ಮೇಲೆ ಆ್ಯಕ್ಚುಲಿ ನಾನು ಹಿಮಾಲಯನ್ 450, ಡಾಮಿನಾರು, ADV 390 ಈ 3 ಬೈಕ್ಸಲ್ಲಿ ಒಂದು ತೊಗೋಬೇಕು ಅಂತ ಫಿಕ್ಸ್ ಆಗಿದ್ದೆ. ಸೊ 3 ಟೆಸ್ಟ್ ರೈಡ್ ಮಾಡಿದೆ. ಹಿಮಾಲಯನ್ ಓಕೆ ಅನಿಸ್ತು, ಬಟ್ ಅದು 390 ಓಡಿಸಿದ್ಮೇಲೆ ನನಗೆ 2 ವೇಸ್ಟ್ ಅನಿಸ್ಬಿಡ್ತು. ಸೊ ನನಗೆ ಅದು ವೇಸ್ಟ್ ಅನಿಸ್ಬೋದು, ಬೇರೆಯವ್ರಿಗೆ ಅದು ನಂಗೆ ಗೊತ್ತಿಲ್ಲ, ಲೈಕ್ ಅವ್ರವ್ರ ಒಪಿನಿಯನ್ ಅದು. ಬಟ್ ನಂಗೆ 390 ADV 390 ಓಡಿಸಿದ ತಕ್ಷಣ ಲೈಕ್ ಫೀಲ್ ಬಂತು ನೋಡಿ, ಓಡಿಸಿದಾಗ ಕ್ರೇಜಿ ಫೀಲಿಂಗ್ ಇತ್ತು ಮಾತ್ರ. ಏನು ಎಳೆಯುತ್ತೆ ಗುಡು ಗಾಡಿ, ಅದು ಫಿದಾ ಆಗಿಬಿಟ್ಟೆ. ನೆಕ್ಸ್ಟ್ ಡೇ ಹೋಗಿ ಬುಕ್ ಮಾಡಿಬಿಟ್ಟೆ, ತಗೋಬಿಟ್ಟೆ. ಬಿತ್ತು ಗ್ರೀನ್ ಸಿಗ್ನಲ್ ಗೋ ಆ ಕಡೆ ಬಿತ್ತು. ಅಂಕಲ್ ಏನು ಮಾಡ್ತಾವ್ರೆ, ರೋಡ್ ಕ್ರಾಸ್ ಮಾಡೋದು ಹೆಂಗೆ ಅಂತ ಪ್ರಾಕ್ಟೀಸ್ ಮಾಡ್ತಾವ್ರ. ಆ ಕಡೆಯಿಂದ ಈ ಕಡೆ ಬಂದರು, ಈಗ ಈ ಕಡೆಯಿಂದ ಆ ಕಡೆ ಹೋಗಕ್ಕೆ ರೆಡಿ ಆಗ್ತಿದಾರ. ಓಕೆ, ಈ ರೋಡ್ ಬೋರ್ ಆಯ್ತು ಅನ್ಸುತ್ತೆ, ಅದನ್ನು ಕ್ರಾಸ್ ಮಾಡೋಣ, ಇಲ್ಲ ಮತ್ತು ಇದನ್ನೇ ಕ್ರಾಸ್ ಮಾಡೋಣ, ಅದನ್ನು ಕ್ರಾಸ್ ಮಾಡೋಣ, ಇದನ್ನು ಕ್ರಾಸ್ ಮಾಡೋಣ. ಏನು ಯೋಚನೆ ಮಾಡ್ತಿದ್ದಾರೆ ಅಂಕಲ್, ಏನು ಯೋಚನೆ ಮಾಡ್ತಾ ಇರ್ಬೋದು. ಹೋಗ್ಬೋದಲ್ಲ, ಈಗ ಗ್ರೀನ್ ಸಿಗ್ನಲ್ ಬಿತ್ತಲ್ಲ. ಇಲ್ಲ ಅಂಕಲ್ ಹೋಗೋ ಥರ ಇಲ್ಲ, ಬೇರೆ ಏನಕ್ಕೂ ವೆಯ್ಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಎಸ್, ನಮಗೆ ಗ್ರೀನ್ ಸಿಗ್ನಲ್ ಬಿತ್ತೀಗ. ಅಂಕಲ್ ಏನು ಮಾಡ್ತಿದ್ದಾರೆ ಇಲ್ಲಿ, ಏನು ಯೋಚನೆ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲಲ್ಲ. ಗ್ರೀನ್ ಸಿಗ್ನಲ್ ಬಿತ್ತು, ನೋಡಿದ್ರ ಹೆಂಗೆ ನುಗ್ಗುತ್ತಾ. NS ಕೂಡ ಹಿಂದೆ ಹೋಗ್ಬಿಡ್ತು, ಆರಾಮ್ ಮುಗಿಸಿಲ್ಲ ಪಾಪ. ಅಯ್ಯೋ, ನಿನ್ನೆ ಅಟ್ಲೀಸ್ಟ್ ಬನಶಂಕರಿ ದಾಟೋವ್ರಿಗಾದ್ರೂ ಬ್ಯಾಟ್ರಿ ಇತ್ತು, ಇವತ್ತಿನ್ನ ಬೇಗ ಹೋಗ್ಬಿಡ್ತು. ರಾಗಿ